ಇದೇ ಬಸ್ಸಲ್ಲಿ ಈಗ ಟ್ರಾವೆಲ್ ಮಾಡ್ತಾಯಿದ್ದೀನಿ ಸೋಲಾಪುರ್ಗೆ. ಮುಧೋಳ್ ಡಿಪೋ ಇದು, ಮುಧೋಳ್ ಟು ಸೋಲಾಪುರ್ ವಯಾ ಜಮಖಂಡಿ, ವಿಜಯಪುರ, ಜಳಕಿ, ಸೋಲಾಪುರ್ ನಾನ್ ಸ್ಟಾಪ್. ಡಿಕಮ್ಸಿ ಡ್ರೈವರ್ ಕಮ್ ಕಂಡಕ್ಟರು. ಕಂಡಕ್ಟ್ರು ಇಲ್ಲ, ಡ್ರೈವರ್ ಕಂಡಕ್ಟರ್. ರಾಣಿ ಚೆನ್ನಮ್ಮ ಅಂತ ಹಾಕ್ಕೊಂಡವ್ರೆ ಬಸ್ ಹೆಸರು. BS6 ಫ್ರಂಟ್ ಡೋರ್ ಗಾಡಿ ನೋಡಿ. ಇಲ್ಲಿಂದ ಸೋಲಾಪುರ್ 101 ಕಿಲೋಮೀಟ್ರ್ ಇದೆ. 300 ರೂಪೀಸ್ ಇಬ್ಬರಿಗೆ, 150 ರೂಪೀಸ್ ಒಬ್ಬರಿಗೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು. ಆ್ಯಂಡ್ ಇದನ್ನು UPI ಥ್ರೂ ಇಂದ ಪೇ ಮಾಡಿರೋದು. NWKRTCಲ್ಲಿ ಮಾತ್ರ ಇರೋದು. ಈಗ ಸದ್ಯ KSRTCಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ದಿನ KSRTCಲ್ಲಿ ನೀವು UPI ಥ್ರೂ ಪೇ ಮಾಡ್ಬೋದು. ಚೇಂಜ್ ಸಮಸ್ಯೆ ಇರಲ್ಲ ನೋಡಿ, ಮಾಡ್ಕೋಬೋದು. ಅವರು ನೆಕ್ಕಲ್ಲೇ ಇಟ್ಕೊಂಡಿರ್ತಾರೆ QR ಕೋಡ್ನ. ಡಿಕಮ್ಸಿ ಇದು ಹೊಡೆದು 10:35 ಆಗಿದೆ ಆಲ್ರೆಡಿ. 1 o'clock ರೀಚ್ ಮಾಡ್ತೀನಿ ಅಂತ ಹೇಳ್ತವ್ರೆ ಸೋಲಾಪುರ್. ನೋಡೋಣ, 2 ಸ್ಟಾಪು. ಟೈಮ್ ಬಂದ್ಬಿಟ್ಟು 10:41. ಲಿಟ್ರಲ್ಲಿ 10 ಗಂಟೆ 9:55ಕ್ಕೆ ಬಂದವ್ರು ನಾವು. ಫ್ರಂಟ್ ಸೀಟ್ ಇದೆ ಅಂದ್ಬಿಟ್ಟು ಈ ಬಸ್ಸಲ್ಲಿ ಕೂತಿದ್ವಿ. 40 ನಿಮಿಷ ಇಲ್ಲೇ ಕೂತಿದ್ದೀವಿ. 4 ಬಸ್ ಹೋಗ್ಬಿಡ್ತು ನೋಡಿ. ಆಲ್ಮೋಸ್ಟ್ 15 ಮಿನಿಟ್ಸ್ ಆಯಿತು, ಇನ್ನೂ ಸಿಟಿ ಬಿಟ್ಟಿಲ್ಲ ನಾವು. ಹೋಗ್ತಾನೇ ಸಿಕ್ಕಾಪಟ್ಟೆ ದೊಡ್ಡದಿದೆ. ನೋಡಿದ್ರ ಮ್ಯೂಸಿಕಲ್ ಆಫ್. ಜನ ಕಾಯ್ತವ್ರೆ ಗುರು. ಇದು ನೋಡಿ, ರಿಂಗ್ ರೋಡ್ ಇರ್ಬೇಕೇನ ಇದು. ಜನ ಕಾಯ್ತವ್ರೆ. ಹೈವೇ ಜಾಯ್ನ್ ಆಗುತ್ತೆ ಈಗ. ರೈಟ್ ಸೈಡ್ ಹೋದರೆ ನೀವು ಹೊಸಪೇಟೆ ಬೆಂಗಳೂರು ಹೈವೇಲಿ, ಲೆಫ್ಟ್ಗೆ ಹೋದ್ರೆ ಸೋಲಾಪುರ. ಅವ್ರು ನೋಡಿ ಚರ್ಚನ್ ವಿಜಯಪುರ ಬಸ್. ಸೋಲಾಪುರ 11 o'clock ಆಯಿತು. ಗಾಡಿ ಆಲ್ರೆಡಿ ಇನ್ನು ಈಗ ಹೈವೇ ಹತ್ರ ಬಂದಿದೆ, ಬೈಪಾಸ್ ಹತ್ರ. ಕಂಡಕ್ಟರ್ ಇಲ್ಲದೆ ಇರೋದಕ್ಕೆ ಲೇಟ್ ಆಗುತ್ತೆ. ಇನ್ನು 2 ಅವರಲ್ಲಿ ಹೊಡಿಬೇಕು ನೋಡಿ. 1 ಗಂಟೆಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಹೈವೇ ಜಾಯ್ನ್ ಆಯಿತು. ಈಗ ಸ್ಟಾರ್ಟ್ ಮಾಡಿದ್ರು. ಎಕ್ಸಾಕ್ಟ್ 2 hours ಇದೆ ನೋಡಿ. ನಿಯರ್ಲಿ 96 ಕಿಲೋಮೀಟ್ರ್ ಹೋಗ್ಬೇಕು. ಹೋಗ್ಬಿಡ್ತಾರೆ ಹೈವೇ ಅಲ್ಲ. ಸಡಕಿ ಒಂದು ಸ್ಟಾಪ್ ಇದೆ. ಸಾಲ ವಸೂಲಾತಿ ವಾಹನ. ಸಾಲನ ವಸೂಲಿ ಮಾಡೋಕ್ಕೆ ಒಂದು ಗಾಡಿ ಇಟ್ಕೊಂಡ್ಬಿಟ್ಟಾರೆ. ಅದನ್ನು ಬೇರೆ ನೋಡು, ಅದ್ರ ಮೇಲೆ ಗಾಡಿ ಮೇಲೆ ಬೇರೆ ಹಾಕೊಂಡವ್ರೆ ವಸೂಲಾತಿ ವಾಹನ. ಅಲ್ಲ, ಅದನ್ನು ನೋಡ್ಬಿಟ್ರೆ ಸಾಕು, ಕೊಡೋರು ಓಡೋಗ್ಬಿಡ್ಬೇಕು. ಲೋಕಲ್ ಗಾಡಿನೇ ಹೊಡ್ಕೊಂಡು ಹೋಗ್ತಾರೆ ಮುಂದೆ. BS3 ಗಾಡಿ. ನೋಡಿ, ಹೈವೇ ನಿಮ್ಗೆ ಸ್ಟಾರ್ಟ್ ಆಗೋದು ಚಿತ್ರದುರ್ಗದಿಂದ. ವಿಡಿಯೋದಲ್ಲಿ ಸ್ಲೋ ಅನಿಸ್ತಿದೆ, ಬಟ್ ಫುಲ್ ಸ್ಪೀಡಲ್ಲಿದ್ದಾರೆ. ಬೇರೆ ಹಾಕ್ಬಿಟ್ರು ಕಾಪಿ ರೈಟು. ಅಂದ್ಕೊಂಡಿದ್ದೆ ಕಂಡಕ್ಟರ್ ಬೇರೆ ಎಲ್ಲ ಪಕ್ಕ ಹಾಡು ಹಾಕಿ ಹಾಕ್ತಾರೆ ಅಂತ, ಹಾಕೇ ಬಿಟ್ರು. ಸಾಕಾದಾಗ ಓಡಿಸ್ತವ್ರೆ ನೋಡಿ, ಗೊತ್ತಾಗುತ್ತೆ ಸ್ಪೀಡು. ಫ್ರಂಟಲ್ಲಿ ನಿಮ್ಗೆ ಸ್ಲೋ ಅನಿಸ್ತಿರ್ಬೋದು. ಅಲ್ಲಿ ಮಾತ್ರ ಕೊಡ್ಬೇಡ ಅಣ್ಣ. ಫಸ್ಟ್ ಟೋಲ್ ಇದು ವಿಜಯಪುರದಿಂದ.
ಆರ್ನು ಸಾಕಾದಾಗೈತೆ. ಅದರಲ್ಲಿ ಇವರಂತೂ ಸಾಕಾದಾಗ ಓಡಿಸ್ತವ್ರೆ. ಏನು KKRTC ಎಷ್ಟೊಂದು ಹೋಗ್ತಾಯಿದೆ. ಹೈವೇಲಿ ಅವರೇ ಕಾಣ್ತವೆ ಜಾಸ್ತಿ. ಹೊರಟಿ ಬಂತು ಪ್ಲೇಸು. ಬೈಪಾಸಿಂದ ವಿಜಯಪುರ ಬೈಪಾಸ್ 11 o'clock ಬಿಟ್ಟಿದ್ದು. ಟೈಮ್ ಬಂದ್ಬಿಟ್ಟು 11:25 ಹೊರಟಿ. ನಿಯರ್ಲಿ 32 ಕಿಲೋಮೀಟರ್ಸ್ ಇದೆ ಬೈಪಾಸಿಂದ ಇಲ್ಲಿವರೆಗೂ. 25 ನಿಮಿಷ ಹೊಡ್ಕೊಂಬಂದ್ಬಿಟ್ಟವ್ರು. ಒನ್ಸ್ ಮಾಡಿ 12:30 ಹೋಗ್ಬೋದು ಸೊಲ್ಲಾಪುರ. ಯಾರು 1 ಗಂಟೆಗೆ ಯಾಕೆ ಹೋಗ್ತಾರೆ ಗೊತ್ತಿಲ್ಲ ನನಗೆ. ಇದರಲ್ಲಿ ಸಾಕಾದಾಗ ಓಡಿಸ್ತಾರೆ. 25 ನಿಮಿಷದಲ್ಲಿ 32 ಕಿಲೋಮೀಟ್ರು ಅಂದರೆ ನಿಯರ್ಲಿ 1 ಅವರ್ಗೆ 70-75 ಕಿಲೋಮೀಟರ್ ಹೋಗ್ತೇವೆ ಸ್ಪೀಡಲ್ಲಿ. ಸೊ ಕ್ಲೋಸ್. ಎಲ್ಲ ಕೊರಿಗಳು ಲಿಟ್ರಲಿ ಸೊ ಕ್ಲೋಸ್ ಇತ್ತು. ಜಳಕಿ ಬಸ್ ಸ್ಟ್ಯಾಂಡ್, ವಿಜಯಪುರ ಬಸ್ ಜಳಕಿ. ಲೆವೆನ್ 41 ಟೈಮು. 40 ನಿಮಿಷ ಹೊಡ್ಕೊಂಬಂದ್ಬಿಟ್ರು. ನಾನು 11:54 ಟೈಮು. ಆಲ್ಮೋಸ್ಟ್ 10-14 ಮಿನಿಟ್ಸ್, 10 to 12 ಮಿನಿಟ್ಸ್ ನಿಂತಿದ್ದಾರೆ. ಹೊಡ್ತಾ ಇದೆ ಬಸ್ಸು ಜಳಕಿಯಿಂದ ಸೋಲಾಪುರ್. ಚಡ್ಚನ್ ಹೋಗೋ ರೋಡ್ ಇದು. ಚಡ್ಚನ್ ಬಸ್ ಬರ್ತಾಯಿದೆ ನೋಡಿ ಆಲ್ರೆಡಿ. ಪುಷ್ಪ ಸ್ಟೈಲಲ್ಲಿ ಬರ್ತಾಯಿದೆ ಬಸ್ಸು ಸೊಟ್ಟಕ್ಕೆ. ಕ್ರಾಸಾಗಿ ಬರ್ತಿದೆ ಕಣ. ಮಹಾರಾಷ್ಟ್ರ ಎಂಟ್ರಿ ಆಯಿತು ನೋಡಿ ಈಗ. ಚೆಕಿಂಗ್ ನಡೀತಾ ಇದೆ ಕರ್ನಾಟಕ ಗಾಡಿಗಳಿಗೆ. ಮಹಾರಾಷ್ಟ್ರ ಎಂಟ್ರಿ ಆಯಿತು. ಟೈಮ್ ಬಂದ್ಬಿಟ್ಟು 12:13. ಎಲ್ಲ ಚೆಕ್ಕಿಂಗು. ಲಾಸ್ಟ್ ಟೈಮ್ ಕೂಡ ಅಷ್ಟೇ ನೋಡಿದ್ವಲ್ಲ, ಎಲ್ಲ ಲೈನಾಗಿ ನಿಂತಿದೆ. ನಮ್ಮ ಕರ್ನಾಟಕದಲ್ಲೆಲ್ಲ ಈ ಥರ ಇಲ್ಲ. ಈ ಮಹಾರಾಷ್ಟ್ರ ಎಂಟ್ರಿಯಲ್ಲಿ ಈ ಥರ ಇದೆ ನೋಡಿ, ಟೋಲ್ ಥರ ಇದೆ. ಯಾಕೆ ಚೆಕ್ಕಿಂಗ್ ಅಂದರೆ ವೆಯ್ಟ್ ನೋಡ್ತಾರೆ, ಗಾಡಿ ವೆಯ್ಟ್ ನೋಡ್ತಾರೆ. ಇದು ಇಲ್ಲಿ ತನಕ ಇದೆ ಗುರು. ಲೈನಾಗಿ ನಿಂತಿದೆ ಟ್ರಕ್ಕೆಲ್ಲ. ಬಸ್ ಎಲ್ಲಿಂದ ಹೋಗುತ್ತೆ? ಎಲ್ಲ ಓಪನ್ ಆದರೂ ಮಾಡಬೇಕಿತ್ತು ಇದನ್ನು. ಒಂದೇ ಒಂದು ಓಪನ್ ಮಾಡೋರು ಲಿಟ್ರಲ್ಲಿ.
ಹೊಡಿಯೋಣ ಮ್ಯೂಸಿಕಲ್ ಅವ್ರನ್ನ. ಒಬ್ಬರು ರೆಸ್ಪಾಂಡ್ ಮಾಡ್ತಾಯಿಲ್ಲ. RTO ದವ್ರು ಬಂದರು, ಅಡ್ಡ ಆಯಿತು. ಇದು ಮೋಸ ಗುರು. ಓಪನ್ ಮಾಡಬೇಕು, ಒಂದೇ ಒಂದು ಓಪನ್ ಮಾಡ್ಬಿಟ್ಟು ಹಿಂಗೆ ಓಪನ್ ಮಾಡಿದೆ ನೋಡು. ಯಾವ ಕಡೆದು ಓಪನ್ ಮಾಡಿದ್ರು? ಓಪನ್ ಮಾಡಿದೆ ನೋಡು. ಅದು ಇದಿದೆಯಲ್ಲ ಅಡ್ಡ. ಓ ಅಣ್ಣ ಸೂಪರ್ ಫಾಸ್ಟಾಗಿ ಬರ್ತಾವ್ರೆ. ಎಂಟ್ರಿ ಆಯ್ತಪ್ಪ. ಈವನ್ ಈ ಸೈಡಲ್ಲ ಆ ಸೈಡು ಇದೆ ನೋಡಿ. ಹೆಂಗೆ ಟುವರ್ಡ್ಸ್ ವಿಜಯಪುರ ಹೋದ್ರೂ ಅಷ್ಟಲ್ಲದೆ ನೋಡಿ, ಅಲ್ಲೆಲ್ಲ ಹೋಗ್ತಾ ಇದೆ ಟ್ರಕ್ಕೆಲ್ಲ ಒಳಗೆ ಹೋಗ್ತಿದೆ ನೋಡಿ. ಹಂಗೆ ಎಲ್ಲ ಹೋಗ್ಬಿಟ್ಟೆ ಹೋಗ್ಬೇಕು. ಮಹಾರಾಷ್ಟ್ರ ಎಂಟ್ರಿ ಆದ್ಮೇಲೆ ಫಸ್ಟ್ ಟೋಲ್ ಇದು. ಹಾಂ, ಸೋಲಾಪುರ ಜಂಕ್ಷನ್ ಸ್ಟೇಷನ್ ನೋಡಿ. ಇದು ರೈಲ್ವೆ ಸ್ಟೇಷನ್ನು. ಇನ್ನು 2.25 ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟ್ಯಾಂಡು. ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಇಲ್ಲಿ ಬರಬೇಕು. 2 ಗಂಟೆಗೆ ಟ್ರೈನ್ ಇದೆ ಪುಣೆಗೆ. ಎಂಟ್ರಿ ಎಲ್ಲಿಂದ ಇದೆ ಗೊತ್ತಿಲ್ಲ. ಟೈಮ್ ಬಂದ್ಬಿಟ್ಟು 12:56. ಕರೆಕ್ಟಾಗಿ 1 ಗಂಟೆ ಅಂದರು. 1 ಗಂಟೆ ಕರ್ಕೊಂಡ್ಬಿಟ್ಟಾರೆ. 12:56. ಎಂಟ್ರಿ ಎಲ್ಲಿಗೆ ಬರೋ ಬಸ್ದು? ಇಲ್ಲೇನಾ? ಪಾಪ ಬಸ್ ಸ್ಟ್ಯಾಂಡ್ ನೋಡಿ ಗುರು. ಹಿಂಗಿದೆ ನೋಡಿ ಬಸ್ ಸ್ಟ್ಯಾಂಡು. ಅಲ್ಲ ಏನಿದು ಬಸ್ ಸ್ಟ್ಯಾಂಡ ಇದು? ಅಪ್ಪ ಬೀದರ್, ಸ್ವಾರಗೇಟ್ ಬೀದರ್ ನೋಡಿ. ಪುಣೆಯಿಂದ ಬೀದರ್ಗೆ ಹೋಗ್ತಾ ಇದೆ ಅದು. ಎಲ್ಲ ಹಾಲ್ಟ್ ಆಗಿದೆ. ಸೋಲಾಪುರ ಜಂಕ್ಷನು. ನಾಂದೇಡ್. ಸೋಲಾಪುರ ಬಸ್ ಸ್ಟ್ಯಾಂಡು.
ಎಷ್ಟು ಬ್ಯುಸಿ ಇದೆ ಗೊತ್ತಾ ಬಸ್ ಸ್ಟ್ಯಾಂಡು. ಯಾವುದೋ ಗಾಡಿ ಹೊರಟಿದೆ, ಮುಧೋಳ ಬಸ್, ಸೋಲಾಪುರ ಮುಧೋಳ. ಆ್ಯಕ್ಚುಲಿ ಈ ಬಸ್ಸಲ್ಲಿ ಬರಬೇಕಿತ್ತು, ಆಲ್ರೆಡಿ ಬಂದು ರಿಟರ್ನ್ ಹೋಗ್ತಾ ಇದೆ ಬಸ್ ಅದು. ನಾವು ಈಗ ಬಂದು ಇದೇ ಬಸ್ಸಲ್ಲಿ ಬಂದಿದ್ದೀವಿ ನೋಡಿ, ಅದು ಮುಧೋಳ ಡಿಪೋನೇ.